ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ಇಲ್ಲಿ ಸ್ವಲ್ಪ ಕನ್ಫ್ಯೂಸಿಂಗ್ ಕೊಟ್ಬಿಟ್ರು ಸರ್ಕಲ್ ಮೇಲೆ, ಸರಿನಾ. ಸೊ ಸರ್ಕಲ್ ಅಲ್ಲಿ ಆಲ್ಮೋಸ್ಟ್ ಮಾಡಿರ್ತೀರಾ, ಅಷ್ಟೊಂದೇನು ಕಷ್ಟ ಇಲ್ಲ. ನೋಡಿ ಫಸ್ಟ್ ಏನ್ ಮಾಡ್ತೀರಾ ಗೊತ್ತಾ, ಇಲ್ಲಿ ನೀವು ಎಕ್ಸ್ಟರ್ನಲ್ ಪಾಯಿಂಟ್ ಥಿಯರಮ್ ಯೂಸ್ ಮಾಡಬೇಕು. ಸೊ ಎಕ್ಸ್ಟರ್ನಲ್ ಪಾಯಿಂಟ್ ಥಿಯರಮ್ ಏನ್ ಯೂಸ್ ಮಾಡ್ತೀರಾ ಅಂದ್ರೆ, ಇಲ್ಲಿ ನೋಡಿ ಈ ಪಾಯಿಂಟ್ ಇಂದ ಬರೀರಿ, ಎ ಇಂದ ಬರ್ದಾಗ ಏನಾಗುತ್ತೆ, ನಿಮ್ಮ ಟ್ಯಾಂಜೆಂಟ್ಸ್ ಎ ಡಿ ಬಂದು ಈಕ್ವಲ್ ಆಗುತ್ತೆ ಯಾವುದಕ್ಕೆ, ಎ ಎಫ್ ಗೆ. ಇದು ನಿಮ್ಗೆ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ದಿಸ್ ವಿಲ್ ಬಿ ಈಕ್ವಲ್ ಟು ದಿಸ್, ಆ್ಯಂಡ್ ಇಲ್ಲಿ ಏನಂತ ಬರ್ದು ಬಿಡ್ತೀರಾ, ಫ್ರಮ್ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಟ್ಯಾಂಜೆಂಟ್ಸ್, ಇದನ್ನ ಒಂದು ಈಕ್ವೇಟ್ ಮಾಡ್ಕೊಂಬೋಣ ಸಮಥಿಂಗ್ ವೇರಿಯಬಲ್, ಪದೇ ಅದನ್ನ ಬರೆಯೋದು ಬೇಡ, ಸಮಥಿಂಗ್ ಎಕ್ಸ್ ಅಂತ ಬರ್ದ್ಬೋಣ, ಆ್ಯಂಡ್ ಲೆಟ್ ಇಟ್ ಬಿ 1 ಅಂತ. ಏನಂತ ಬರ್ದು ಬಿಡ್ತೀರಾ, ಟ್ಯಾಂಜೆಂಟ್ಸ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಯಾವುದು, ಎ. ಅದೇ ತರ ಇಲ್ಲಿಂದ ನೋಡಿ, ಬಿ ಇಂದ ಬಿ ಡಿ ಮತ್ತೆ ಬಿಇ ಈಕ್ವಲ್ ಇರುತ್ತೆ. ಸೊ ಬಿ ಡಿ ಬಂದು ಬಿಇಗೆ ಈಕ್ವಲ್, ಆ್ಯಂಡ್ ಲೆಟ್ ಇಟ್ ಬಿ ಸಮಥಿಂಗ್ ಆಸ್ ವೈ ಅಂತ ಇರಲಿ. ಅಂದ್ರೆ ಇದು ಎಕ್ಸ್, ಇದು ಎಕ್ಸ್, ಇದು ವೈ ಅನ್ಕೊಳ್ಳಿ, ಇದು ವೈ. ಲೆಟ್ ಇಟ್ ಬಿ 2 ಆ್ಯಂಡ್ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಬಿ. ಸೊ ಸಿಮಿಲರ್ಲಿ ನಾನು ಪಾಯಿಂಟ್ ಸಿ ಇಂದನೂ ಬರೆದು ಬಿಡ್ತೀನಿ. ಪಾಯಿಂಟ್ ಸಿ ಇಂದ ಏನಾಗುತ್ತೆ, ದಿಸ್ ಸಿ ಎಫ್ ವಿಲ್ ಬಿ ಈಕ್ವಲ್ ಟು ಸಿಇ, ಅಂದ್ರೆ ಸಿಇ ವಿಲ್ ಬಿ ಈಕ್ವಲ್ ಟು ಸಿ ಎಫ್. ಲೆಟ್ ಇಟ್ ಬಿ ದಟ್ ಆಸ್ ಝೆಡ್ ಅಂತ ಇರಲಿ. ದಿಸ್ ಇಸ್ ಝೆಡ್ ಅಂಡ್ ದಿಸ್ ಇಸ್ ಆಲ್ಸೋ ಝೆಡ್. ಲೆಟ್ ಇಟ್ ಬಿ 3 ಅಂಡ್ ರೈಟ್ ಆನ್ ದಿ ರೀಸನ್ ಏನಂತ ಬರೀತೀರಾ, ಫ್ರಮ್ ದಿಸ್ ಪಾಯಿಂಟ್, ಅಂದ್ರೆ ದಿಸ್ ಟ್ಯಾಂಜೆಂಟ್ಸ್ ಆರ್ ಡ್ರಾನ್ ಫ್ರಮ್ ಪಾಯಿಂಟ್ ಸಿ. ಇಷ್ಟು ಬರ್ದಾದ್ಮೇಲೆ ಇಲ್ಲಿ ನಿಮ್ಗೆ ಕೊಟ್ಟಿರೋ ಡೇಟಾಗೆ ಹೋಗಿ. ಏನ್ ಕೊಟ್ಟಿದ್ದಾರೆ, ಐಸೋಸೆಲಸ್ ಟ್ರಯಾಂಗಲ್ ಅಂದ್ರೆ ಎರಡು ಆಪೋಸಿಟ್ ಸೈಡ್ಸ್, ಎನಿ ಟು ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್, ಅಂದ್ರೆ ಗಿವನ್ ದಟ್ ಎ ಬಿ ಈಕ್ವಲ್ ಟು ಎ ಸಿ. ಎ ಬಿ ನ ನಾವು ಫಿಗರ್ ಅಲ್ಲಿ ನೋಡಿ ಹೆಂಗ್ ಬರೀಬಹುದು, ಎ ಬಿ ಕ್ಯಾನ್ ಬಿ ರಿಟರ್ನ್ ಆಸ್ ಟೋಟಲ್ ದಿಸ್ ಎ ಬಿ ಕ್ಯಾನ್ ಬಿ ರಿಟರ್ನ್ ಆಸ್ ದಿಸ್ ಎ ಡಿ ಪ್ಲಸ್ ಡಿ ಬಿ. ಏನಂತ ಬರೀಬಹುದು, ಎ ಡಿ ಪ್ಲಸ್ ಡಿ ಬಿ ಅಂತ ಬರೀಬಹುದು. ದಟ್ ಈಸ್ ಈಕ್ವಲ್ ಟು ಎ ಸಿ. ದಿಸ್ ಎ ಸಿ ಕ್ಯಾನ್ ಬಿ ರಿಟರ್ನ್ ಆಸ್ ಸಿಮಿಲರ್ಲಿ ಎ ಎಫ್ ಪ್ಲಸ್ ಎಫ್ ಸಿ ಅಂತ ಬರೀಬಹುದು. ಇಲ್ಲಿ ನಾವು ಎ ಡಿ ಪ್ಲೇಸ್ ಅಲ್ಲಿ ಏನ್ ಬರೀಬಹುದು, ಎ ಡಿ ಕ್ಯಾನ್ ಬಿ ರಿಟರ್ನ್ ಆಸ್ ಏನು, ಎ ಡಿ ನಾವು ಎಕ್ಸ್ ಅಂತ ಬರೀಬಹುದು, ಕರೆಕ್ಟಾ. ಪ್ಲಸ್ ಇಲ್ಲಿ ನಾನು ಡಿ ಬಿ ನ ಏನಂತ ಬರೀಬಹುದು, ಡಿ ಬಿ ಕ್ಯಾನ್ ಬಿ ರಿಟರ್ನ್ ಆಸ್ ಏನದು, ವೈ ನ. ಸರಿ, ಇಲ್ಲಿ ಎ ಎಫ್ ಏನಿದೆ, ಎಕ್ಸ್ ಅಂತ ಬರೀಬಹುದಾ, ಎ ಎಫ್ ಅಂದ್ರೆ ಎಕ್ಸ್ ಅಂತ. ಪ್ಲಸ್ ಎಫ್ ಸಿ ನ ಹೆಂಗಂತ ಬರೀಬಹುದು, ಎಫ್ ಸಿ ನ ನಾನು ಝೆಡ್ ಅಂತ ಬರೀಬಹುದು. ಇಲ್ಲಿ ಕ್ಲಿಯರ್ ಆಗಿ ಎಕ್ಸ್ ಇಂದ ಎಕ್ಸ್ ಏನಾಗ್ಬಿಡುತ್ತೆ, ಕ್ಯಾನ್ಸಲ್ ಔಟ್. ಅಂಡ್ ಇಲ್ಲಿ ರಿಮೈನಿಂಗ್ ವೈ ಈಕ್ವಲ್ ಟು ಝೆಡ್. ಸೊ ಇಲ್ಲಿ ರಿಮೈನಿಂಗ್ ವೈ ಈಕ್ವಲ್ ಟು ಝೆಡ್ ಅಂದ್ರೆ ಏನಂತ ಅರ್ಥ ಅಂದ್ರೆ, ಇಲ್ಲಿ ನೋಡಿ ನಾವು ಪ್ರೂವ್ ಏನ್ ಮಾಡ್ಬೇಕಾಗಿರೋದು, ವಿ ನೀಡ್ ಟು ಪ್ರೂವ್ ದಟ್. ಇಲ್ಲಿ ತುಂಬಾ ಮಕ್ಳಿಗೆ ಏನ್ ಪ್ರೂವ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಏನ್ ಪ್ರೂವ್ ಮಾಡ್ಬೇಕಂದ್ರೆ, ಈ ಬೈಸೆಕ್ಟ್ ಮಾಡುತ್ತೆ ಯಾರನ್ನ, ಬಿ ಸಿ ನ. ಈ ಬೈಸೆಕ್ಟ್ ಬಿ ಸಿ ನ ಮಾಡ್ಬೇಕಂದ್ರೆ ಏನಂತ ಅರ್ಥ, ಇಫ್ ದಿಸ್ ಬಿ ಸಿ ಈಸ್ ಬೈಸೆಕ್ಟೆಡ್ ಬೈ ದಿಸ್ ಪಾಯಿಂಟ್ ಇ ಅಂದ್ರೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಪಾಯಿಂಟ್ ವಿಲ್ ಬಿ ಮಿಡ್ ಪಾಯಿಂಟ್. ಅಂದ್ರೆ ಇದು ಪಾಯಿಂಟ್ ಇ ಅನ್ನೋದು ಮಿಡ್ ಪಾಯಿಂಟ್ ಆಗ್ಬೇಕು. ಏನಾಗ್ಬೇಕು, ಮಿಡ್ ಪಾಯಿಂಟ್ ಆಗ್ಬೇಕು. ಮಿಡ್ ಪಾಯಿಂಟ್ ಆಫ್ ಯಾರಿಗೆ, ಬಿ ಸಿಗೆ ಆಗ್ಬೇಕು. ಅವಾಗ್ಲೇ ಅದು ಬೈಸೆಕ್ಟ್ ಮಾಡೋದು. ಬೈ ಅಂದ್ರೆ ಏನಂತ ಅರ್ಥ, ಬೈ ಅಂದ್ರೆ ಎರಡು ಭಾಗ ಮಾಡೋದು. ಸೊ ಅಂದ್ರೆ ನಮ್ಗೇನ್ ಬರ್ಬೇಕು, ಬಿಇ ಈಕ್ವಲ್ ಟು ಇ ಸಿ ಬರಬೇಕು ಟು ಪ್ರೂವ್ ಅಲ್ಲಿ. ಇದು ಟು ಪ್ರೂವ್ ಅಲ್ಲಿ ಜಾಮೆಟ್ರಿಕಲ್ ಏನೇ ಕ್ವಶನ್ ಬಂದ್ರು ಟು ಪ್ರೂವ್ ಬರ್ಕೊಳ್ಳಿ, ಸರಿನಾ. ಅಂಡ್ ಇದೇನಾಗುತ್ತೆ, ದಿಸ್ ವಿಲ್ ಬಿ ಯೋರ್ ಗಿವನ್, ದಿಸ್ ಇಸ್ ಯೋರ್ ಗಿವನ್, ಅಂಡ್ ಇದು ನಿಮ್ಮ ಟು ಪ್ರೂವ್, ಅಂಡ್ ಇದು ನಿಮ್ಮ ಪ್ರೂಫ್ ಸೆಕ್ಷನ್ ಅಲ್ಲಿ ಬರುತ್ತೆ, ಇದು ಪ್ರೂಫ್. ಸರಿ, ಸೊ ಇವಾಗ ಇಲ್ಲಿ ನಿಮಗೆ ಬಂದಿರೋದು y ಈಕ್ವಲ್ ಟು ಝೆಡ್, ಬಟ್ ಬರಬೇಕಾಗಿರೋದು ಬಿ ಈಕ್ವಲ್ ಟು ಇ ಸಿ. ನೋಡಿ ಅದನ್ನ ಯಾವ ತರ ಚೇಂಜ್ ಮಾಡ್ತೀವಿ, y ಬಂದು ಏನಂತ ಬರೀಬಹುದು, y ಇಸ್ ಈಕ್ವಲ್ ಟು ಬಿಇ ಆರ್ ಎಲ್ಸ್ ಬಿ ಡಿ. ನಾನೇನ್ ಮಾಡ್ತೀನಿ, y ಪ್ಲೇಸ್ ಅಲ್ಲಿ ಬಿಇ ಅಂತ ಬರೀಬಹುದು. ಅಂಡ್ ಇಲ್ಲಿ z ಪ್ಲೇಸ್ ಅಲ್ಲಿ ಏನ್ ಬರೀಬಹುದು, z ಇಸ್ ಸಿ ಎಫ್ ಆರ್ ಸಿಇ. ನನ್ಗೇನ್ ಬೇಕು, ಸಿಇ ಬೇಕು, ನಾನು ಸಿ ಅಂತ ಬರೀತೀನಿ. ಸೊ ದೇರ್ ಫಾರ್ ಐ ಗಾಟ್ ಬಿಇ ಈಕ್ವಲ್ ಟು ಸಿಇ ಅಥವಾ ಇ ಸಿ ಅಂದ್ರೆ ಏನಂತ ಅರ್ಥ, ಹೆನ್ಸ್ ಪ್ರೂವ್ಡ್. ಅಂಡ್ ವಿ ಕ್ಯಾನ್ ಸೇ ದಟ್ ಏನಂತ, E bisects BC. ಇಲ್ಲಿಂದ ಕ್ಲಿಯರ್ ಆಯ್ತು.